ನಾನು ಇದುವರೆಗೂ ಇಷ್ಟು ದೊಡ್ಡ ಬಾಳೆಗೊನೆಯನ್ನು ಎಲ್ಲೂ ನೋಡಿಲ್ಲ. ಇದರ ಹೆಸರು ಸಹಸ್ರ ಬಾಳೆ ಅಂತೆ. ಸಾಧಾರಣ 10 ಅಡಿಗಿಂತಲೂ ಹೆಚ್ಚಿಗಿದೆ. ನೀವೇ ಇಮ್ಯಾಜ್ ಮಾಡ್ಕೊಳ್ಳಿ ಎಷ್ಟು ಬಾಳೆಕಾಯಿ ಇರ್ಬೋದು ಇದರಲ್ಲಿ ಅಂತ ಅಂದ್ಕೊಂಡು. ಸೊ ಇದು ಇಲ್ಲಿದು ಆಕರ್ಷಣೆ. ಹೌದು, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ದೇವಕ್ಕಿ. ಮೈಸೂರಲ್ಲಿ ಈ ಸಲ ನಡೆದಂತಹ ಬಾಳೆ ಮೇಳ, ಅಲ್ಲಿ ತುಂಬ ವೆರೈಟಿ, ತುಂಬ ಬೇರೆ ಬೇರೆ ಕಡೆಯಿಂದ ಎಲ್ಲ ತಂದು ಪ್ರದರ್ಶನಕ್ಕಿಟ್ಟಂತಹ ಬಾಳೆಗೊನೆಯಲ್ಲಿ ಈ ಸಹಸ್ರ ಬಾಳೆ ಕೇಂದ್ರ ಬಿಂದು. ಅದು ಒಂಥರ ಆಶ್ಚರ್ಯನೂ ಆಗುತ್ತೆ ಅದನ್ನು ನೋಡ್ತಾ ಇದ್ರೆ. ಹಾಗೆ ನಾವು ಕಂಡು ಕೇಳರಿಯದಂತಹ ಹಲವಾರು ಹೆಸರುಳ್ಳ ರೀತಿಯ ಬಗೆ ಬಗೆಯ ವಿವಿಧ ಆಕಾರದ ಬಾಳೆಹಣ್ಣುಗಳನ್ನೆಲ್ಲ ಪ್ರದರ್ಶನಕ್ಕಿಟ್ಟಿದ್ರು. ಸೊ ಒಂದು ವೇಳೆ ಅದನ್ನು ನೋಡಲಿಲ್ಲ ಅಂತಂದರೆ ನಾವು ಮಿಸ್ ಮಾಡ್ಕೊಂಡ್ವೇನೋ ಅನಿಸ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ಸೊ ಮಕ್ಕಳು, ದೊಡ್ಡವರು ಎಲ್ಲ ಬಂದು ಇದನ್ನು ವೀಕ್ಷಿಸ್ತಾ ಇದ್ರು. ಅದರ ಜೊತೆಗೆ ಮಕ್ಕಳಿಗೆ ಬಾಳೆ ಹಣ್ಣು, ಬಾಳೆ ಗಿಡದ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿದ್ರು. ಅದರಂತೆ ಮಕ್ಕಳೆಲ್ಲ ಅವರ ಇಮ್ಯಾಜಿಗೆ ತಕ್ಕಂಗೆ ಚಿತ್ರಗಳನ್ನೆಲ್ಲ ಬಿಡಿಸ್ತಾ ಇದ್ರು. ಸೊ ನಂತರದಲ್ಲಿ ಅದ್ರ ಜೊತೆಗೆ ಗೆಡ್ಡೆ ಗೆಣಸುಗಳು ವಿವಿಧ ರೀತಿಯದ್ದು, ಅಂದರೆ ಬೇರೆ ಬೇರೆ ಪ್ರಾಂತ್ಯಗಳಿಂದ ತಂದಂತಹ ಗೆಡ್ಡೆ ಗೆಣಸುಗಳಾಗಿರ್ಬೋದು, ತರಕಾರಿ ಗಿಡಗಳಾಗಿರ್ಬೋದು, ಹಣ್ಣಿನ ಗಿಡಗಳನ್ನ ಆಗಿರ್ಬೋದು, ಎಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರು. ಇದೊಂದು ಹಬ್ಬ, ಕೃಷಿಕರಿಗೆ ಅಥವಾ ಆಹಾರ ಪ್ರಿಯರಿಗೆ ಇದೊಂದು ಹಬ್ಬ. ಅದ್ರ ಜೊತೆಗೆ ಆ ಹಣ್ಣುಗಳಿಂದ ತಯಾರು ಮಾಡಿದಂತಹ ಖಾದ್ಯಗಳು, ವಿವಿಧ ಬಗೆಯ ಖಾದ್ಯಗಳನ್ನೆಲ್ಲ ಇಟ್ಟಿದ್ರು. ಹಾಗೆ ಉಪ್ಪಿನಕಾಯಿ, ಏನು ಕೆಲವೆಲ್ಲ ಆಹಾರ ಉತ್ಪನ್ನಗಳನ್ನೆಲ್ಲ ಖರೀದಿ ಮಾಡೋದ್ರಲ್ಲಿ ಜನ ತುಂಬ ಬ್ಯುಸಿಯಾಗಿದ್ರು. ನಾವು ಸ್ವಲ್ಪ ತಗೊಂಡ್ವಿ ಎಲ್ಲ. ಕರ್ನಾಟಕ ಒಂದೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದನೂ ಪ್ರದರ್ಶನಕ್ಕೆ ಬಾಳೆಗೊನೆಗಳನ್ನೆಲ್ಲ ತಂದಿದ್ರು. ಹಾಗೆಯೇ ಖರೀದಿಗೂ ಅಷ್ಟೇ ಬೇರೆ ಬೇರೆ ಊರುಗಳಿಂದೆಲ್ಲ ಜನ ಬಂದಿದ್ರು. ಅಂತೆಯೇ ಕೃಷಿಗೆ ಸಂಬಂಧಪಟ್ಟಂತಹ ಸಲಕರಣೆಗಳು ಇಲ್ಲಿ ಒಟ್ಟಿಗೆ ಸಿಗ್ತಾ ಇದ್ವು. ಜೊತೆಗೆ ಹಲವಾರು ರೀತಿಯ ಹಣ್ಣುಗಳ ಬೀಜ ಮತ್ತು ಗಿಡಗಳು, ಹಾಗೆ ಹೂವಿನ ಬೀಜಗಳು ಎಲ್ಲ ನಮಗೆ ಮಾರಾಟಕ್ಕಿದ್ದವು. ಅದರ ಜೊತೆಗೆ ವಿವಿಧ ರೀತಿಯ ಬಾಳೆಯ ಗಿಡಗಳು ನಮಗೆ ಇಲ್ಲಿ ಸಿಗ್ತಾ ಇದ್ದವು. ನಾನು ಒಂದು 2-3 ತಗೊಂಡೆ. ನಂತರ ಆಹಾರ ಪ್ರಿಯರಿಗೆ ಬೇರೆ ಬೇರೆ ಊರಿನ ಖಾದ್ಯಗಳೆಲ್ಲ ಇಲ್ಲಿದ್ದವು. ನಂತರದಲ್ಲಿ ಈ ಮಕ್ಕಳಿಗೆಲ್ಲ ನೋಡಿ, ಮಣ್ಣಿನ ಮಡಿಕೆ ಮಾಡುವ ಕುಂಬಾರ ಮಡಿಕೆ ಮಾಡ್ತಾರೆ ನೋಡಿ, ಆ ಥರದ್ದು ಒಂದು ಮಕ್ಕಳಿಗೆ ಒಂದು ಪ್ರತೀಕ್ಷತೆ ಇತ್ತು. ಅದನ್ನು ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಜೊತೆಗೆ ಬಾಳೆಗೆ ಸಂಬಂಧಪಟ್ಟಂಗೆ ಫುಡ್ ಕಾಂಪಿಟೇಷನ್ ಇಟ್ಟಿದ್ರು. ಅದರಲ್ಲಿ ನಾನು ನಮ್ಮ ಬಾಳೆ ದಿಂಡಿಂದೊಂದು ಪಲ್ಯ ಮಾಡ್ಕೊಂಡು ಹೋಗಿದ್ದೆ, ಮತ್ತು ಬಾಳೆಹಣ್ಣಿನ ಹೋಳಿಗೆ ಮಾಡಿದ್ದೆ. ನಂತರ ಅದರ ಜೊತೆಗೆ ಒಂದು ವಿಶೇಷವಾದ ದಿಂಬು ಮಾಡ್ಕೊಂಡು ತಗೊಂಡು ಹೋಗಿದ್ದೆ. ಅದು ತುಂಬ ಜನರಿಗೆ ಇಷ್ಟ ಆಯಿತು. ಮತ್ತು ಅದನ್ನು ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ಈಗ ನಿಮಗೆ ತಿಳಿಸ್ತೀನಿ. ನಮ್ಮಲ್ಲಿ ನಮ್ಮ ಅಜ್ಜಿ ಮೊದಲು ಆ ಥರ ಮಾಡ್ತಾಯಿದ್ರು. ಈ ನೋಡಿ, ಬಾಳೆದ್ದು ಎಲೆ ಒಣಗಿರ್ತದೆ ನೋಡಿ, ನ್ಯಾಚುರಲ್ ಆಗಿ ಒಣಗಿರುವಂತಹ ಎಲೆಯನ್ನು ಈ ಥರ ಕಟ್ ಮಾಡಿ ತಗೊಂಡ್ಬಿಡ್ಬೇಕು. ತಗೊಂಡು ನಂತರದಲ್ಲಿ ಅದರಲ್ಲೆಲ್ಲ ಈ ಜೇಡದ್ದು ಬಾಳೆನ ಏನಾದರೂ ಇರ್ತದಂತ ಅಂದ್ಕೊಂಡು ಕ್ಲೀನಾಗಿ ನೋಡ್ಕೋಬೇಕು, ಹಸಿ ಇರಬಾರ್ದು. ನಾನು ನಿನ್ನೆ ಬಾಳೆ ಮೇಲಕ್ಕಂತ ಹೋದಾಗ ಅಲ್ಲಿ ನಾನೊಂದು ದಿಂಬು ಮಾಡಿ ತಗೊಂಡು ಹೋಗಿದ್ದೆ. ಅದು ಅಲ್ಲಿದ್ದವರಿಗೆ ತುಂಬ ಇಷ್ಟ ಆಯಿತು. ಮತ್ತು ಅದು ಹೇಗೆ ಮಾಡಿದ್ದು ಅಂತೆಲ್ಲ ಕೇಳಿದರು. ಈಗ ನಮಗೆ ದುಡ್ಡು ಕೊಟ್ಟರೆ ಎಲ್ಲನೂ ಸಿಗ್ತದೆ, ಹಾಗಾಗಿ ಇಂಥದನ್ನೆಲ್ಲ ಯಾರು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನಾನಿದು ಯೋಗ ಮಾಡುವಾಗ ನನಗೆ ಕೂತ್ಕೊಳ್ಳೋದಕ್ಕೆ, ಮೆಡಿಟೇಷನಿಗೆಲ್ಲ ಕೂತ್ಕೊಳ್ಳೋದಕ್ಕೆ ನಮಗೆ ಹಿಪ್ ಸಪೋರ್ಟ್ ಬೇಕಾಗುತ್ತೆ. ಹಾಗಾಗಿ ನಾನು ಇದರಲ್ಲಿ ಮಾಡಿಕೊಂಡಿರುವಂತಹ ಪಿಲ್ಲವನ್ನು ತುಂಬ ದಿನದಿಂದ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ನನಗೆ ಅದು ಯೂಸ್ಫುಲ್ ಆಗಿದೆ. ಆಮೇಲೆ ಇದನ್ನು ನಮ್ಮ ಅಜ್ಜಿ ಇದರಲ್ಲಿ ಹಾಸಿಗೆ ಎಲ್ಲ ಮಾಡ್ತಾಯಿದ್ರು. ಒಂದು ಸೀರೆಯಲ್ಲಿ ನಾವು ಹತ್ತಿಯೆಲ್ಲ ಯಾವ ಥರ ತುಂಬಿಸ್ತೀವ ಅದೇ ಥರ ಹಾಕಿ ಅದರಲ್ಲೊಂದು ಹಾಸಿಗೆ ಥರ ಮಾಡ್ತಾಯಿದ್ರು. ಸೊ ಅದನ್ನು ನಾನು ಒಂದು ಪಿಲ್ಲೋ ಮಾಡಿ ತಗೊಂಡು ಹೋಗಿ ಅಲ್ಲಿ ಪ್ರೆಸೆಂಟ್ ಮಾಡಿದೆ. ಸೊ ಅಲ್ಲಿದ್ದವರಿಗೆ ತುಂಬ ತುಂಬ ಇಷ್ಟ ಆಯಿತು. ಹೀಗೂ ಮಾಡ್ಬೋದಾ ಅಂತ ಅಂದ್ಕೊಂಡು. ಸೊ ಅದನ್ನು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೇನೆ ನೋಡಿ. ಈ ಥರ ಬಾಳೆದು ನ್ಯಾಚುರಲ್ ಆಗಿ ಒಣಗಿರ್ತದಲ್ವ, ಆ ಎಲೆನ ತಗೊಬೇಕು. ತಗೊಂಡು ನೋಡಿ, ಇಲ್ಲಿ ನಾವು ಈ ಥರ ಇದನ್ನು ತಕ್ಕೋತಾ ಇದ್ದೀವಿ ಎಲ್ಲ. ಇದರಲ್ಲಿ ಈ ಥರ ತಕ್ಕೊಂಡ್ಬಿಡ್ಬೇಕು. ಇಲ್ಲಿ ಗಟ್ಟಿಯಾಗಿರುವಂತಹ ಅದರದ್ದು ದಿಂಡಿ ಎಲ್ಲ ಇರಬಾರ್ದು, ಒತ್ತುತ್ತದೆ ಅದಲ್ವ. ಖಾಲಿ ನಮಗೆ ಎಲೆ ಮಾತ್ರ, ನಾವು ಎಲೆಯನ್ನು ಮಾತ್ರ ಉಪಯೋಗಿಸೋದು. ಕೆಲವ್ರಿಗೆಲ್ಲ ಕೇಳಿದ್ರಲ್ಲಿ ಇದರಲ್ಲಿ ಫಂಗಸ್ ಬರೋದಿಲ್ವಾ ಅಂತ ಅಂದ್ಕೊಂಡು. ಇಲ್ಲ, ಆ ಥರ ಬರಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಇದು ವೆಟ್ಟಿರಲ್ಲ ನೋಡಿ. ಒಂದು ವೇಳೆ ನಿಮಗೆ ಆ ಥರದ್ದು ಏನಾದರೂ
ಇದ್ರೆ ಒಂದ್ಸಲ ವಾಶ್ ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ ನಂತರ ಬೇಕಾದ್ರೆ ಉಪಯೋಗಿಸ್ಕೋಬಹುದು. ಮಲ್ಕೊಳ್ಳುವಾಗಲೂ ಇದನ್ನು ಉಪಯೋಗಿಸ್ಕೋಬಹುದು, ಏನು ಅಡ್ಡಿ ಇಲ್ಲ. ನನಗಂತೂ ಯೋಗ ಮಾಡುವಾಗ ನನಗೆ ಅದು ಕುಷನ್ ಸ್ವಲ್ಪ ಗಟ್ಟಿಗಿರಬೇಕು, ಸಪೋರ್ಟಿವ್ ಆಗಿರಬೇಕು. ಇದು ನನಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಇಷ್ಟು ಈಸಿಯಾಗಿ ಇದನ್ನು ಈಸಿಯಾಗಿ ತಕ್ಕೊಂಡ್ರೆ ಆಯಿತು, ಏನು ಅಂತ ಕಷ್ಟ ಏನಿಲ್ಲ. ನೋಡಿ, ಇದು ಕ್ಲೀನಾಗೇ ಇದೆ, ಎಲ್ಲೂ ಏನು ಗಲೀಜೇನಿಲ್ಲ. ನೀರಿನ ಅಂಶ ಇರಬಾರ್ದು ಅಷ್ಟೇ. ನೀರಿನ ಅಂಶ ಇತ್ತು ಅಂತಂದರೆ ಸ್ವಲ್ಪ ಬಿಸಿಲಿಗೆ ಒಣಗಿಸ್ಕೋಬೇಕು. ಆಮೇಲೆ ಮತ್ತು ಕೇಳಿದರು, ಇದು ಪುಡಿ ಆಗೋದಿಲ್ವಾ ಮತ್ತು ಜಗ್ಗಲ್ವಾ ಅಂತ ಅಂದ್ಕೊಂಡು. ಯಾವುದಾದ್ರೂ ಅಷ್ಟೇ, ಈಗ ಕಾಟನ್ನಲ್ಲಿ ನಾವು ತಗೊಂಡ್ರು ಅಷ್ಟೇ, ಅದು ಜಗ್ಗುತ್ತೆ ಅಲ್ವಾ. ಹಂಗಿದ್ದಾಗ ಮತ್ತೆ ಪುನಃ ಅದಕ್ಕೆ ಸೇರಿಸ್ಕೊಳ್ಬೋದಲ್ವಾ. ಏನು ಈ ಥರ ಮಾಡೋದಾ? ಇದು ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿರೋದು. ಅಂದರೆ ಅಜ್ಜಿ ಹೇಳ್ಕೊಟ್ಟಿದ್ದಲ್ಲ, ಅವರು ಮಾಡಿದ್ದನ್ನು ನಾನು ನೋಡಿದ್ನಲ್ಲ, ಸೊ ಹಾಗೆ ನಾನು ಟ್ರೈ ಮಾಡಿದ್ದು. ನೀನು ಕಲ್ತ್ಕೋಬೇಕಾ? ಈಗ ನೋಡಿ, ಎಲ್ಲ ಎಲೆಗಳನ್ನು ಈ ಥರ ಬಿಡಿಸ್ಕೊಂಡಿದ್ದೀವಿ. 2 ದಿಮ್ಮಿನ ಕವರ್ ಇದ್ದರೆ ಒಳ್ಳೆಯದು. ಇಲ್ಲ ನಿಮ್ಮ ಹತ್ರ ದಿಮ್ಮಿನ ಕವರ್ ಇಲ್ಲ ಅಂದರೆ ನಿಮ್ಮಲ್ಲಿ ಹಳೆಯ ಬಟ್ಟೆ ಇರ್ತದೆ, ನೈಟಿ ಇರ್ತದೆ, ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಹೊಲ್ಕೊಂಡು ನೋಡಿ ಈ ಥರ ಒಳಗೆ ನಾವು ಈ ಎಲೆಯನ್ನು ತುಂಬಿಸ್ತೀವಲ್ವಾ, ಆ ಬಟ್ಟೆ ನಮಗೆ ಸ್ವಲ್ಪ ದಪ್ಪ ಇದ್ದರೆ ಒಳ್ಳೆಯದು. ಈ ಥರ ಎಲ್ಲ ಎಲೆಗಳೆಲ್ಲ ತುಂಬಿಸಿ ನಂತರ ಇನ್ನೊಂದು ದಿಮ್ಮಿನ ಕವರ್ ಒಳಗಡೆ ಅದನ್ನು ಹಾಕಿ ಎಲ್ಲ ಎಲೆಗಳನ್ನು ಒಂದೇ ಸಮವಾಗಿ ತಟ್ಟಿ ಸೇರಿಸ್ಕೋಬೇಕು. ಸೇರಿಸ್ಕೊಂಡ ನಂತರದಲ್ಲಿ ನಾವು ಇವಾಗ ಒಳಗಡೆ ಏನು ಫಿಲ್ ಮಾಡಿದ್ದೀವಲ್ವ ಎಲೆ, ಅದನ್ನು ಈ ಕವರನ್ನು ಈ ಥರ ಜಿಪ್ ಆದರೂ ಹಾಕೋಬೋದು, ಇಲ್ಲಾಂದರೆ ಅದನ್ನು ಹೊಲ್ಕೋಬೋದು. ಹೀಗೆ ನಂತರದಲ್ಲಿ ನನಗೆ ಇನ್ನೂ ಸ್ವಲ್ಪ ಎಲೆ ಬೇಕಾಗಿತ್ತು, ಇರಲಿಲ್ಲ, ಅಷ್ಟೇ ಇದ್ದಿದ್ದು. ಇನ್ನೂ ಸ್ವಲ್ಪ ತುಂಬಿಸಿದ್ರೆ ಒಂದು ಪಿಲ್ಲೋ ಫುಲ್ ಆಗುತ್ತೆ, ಪರ್ಫೆಕ್ಟ್ ಆಗಿರೋ ನಮಗೆ ಪಿಲ್ಲೋ ರೆಡಿ ಆಗುತ್ತೆ. ಸೊ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ವೀಕ್ಷಿಸಿದ ನಿಮಗೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.